ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕರ್ಕಾಟಕ ರಾಶಿಯವರ ಜೀವನದಲ್ಲಿ 9 ಎಂಬ ಸಂಖ್ಯೆ ಯಾವಾಗಲೂ ಒಂದು ಅಚ್ಚರಿಯ ಶಕ್ತಿಯನ್ನು ಹೊತ್ತು ತರುತ್ತೆ ಎಂಬುದು ಜ್ಯೋತಿಷ್ಯ ಶಾಸ್ತ್ರ ಹೇಳುವ ದೊಡ್ಡ ರಹಸ್ಯ. ಸಂಖ್ಯೆಯ ಹಿಂದೆ ಇರುವ ಚಕ್ರಶಕ್ತಿ, ಮಂಗಳ ಗ್ರಹದ ಪ್ರಭಾವ ಮತ್ತು ಬ್ರಹ್ಮಾಂಡದ ಅಂಕಶಾಸ್ತ್ರದ ಲೆಕ್ಕಾಚಾರ ಇವುಗಳು ಸೇರಿ ಕರ್ಕಾಟಕ ರಾಶಿಯವರಿಗೆ ಕೆಲ ಸಮಯದಲ್ಲಿ ಅಸಾಧ್ಯವೆನಿಸಿದ ಅದೃಷ್ಟದ ಬಾಗಿಲನ್ನು ತೆರೆದಿಡುತ್ತೆ. 9 ಸಂಖ್ಯೆ ಕಾಣಿಸಿಕೊಂಡಾಗ ನಿಮ್ಮ ಜೀವನದಲ್ಲಿ ಹಣದ ಚಲನೆ ವೇಗವಾಗುತ್ತೆ ಎನ್ನುವುದು ಒಂದು ಸತ್ಯ. ನಿಮ್ಮ ಕೈಯಲ್ಲಿ ಹಣ ಅಟ್ಟಹಾಸವಾಗಿ ಬರೋದು, ಅದರ ಮೂಲಗಳು ಅಚ್ಚರಿಯ ರೀತಿಯಲ್ಲಿ ಕಾಣಿಸಿಕೊಳ್ಳುವುದು, ವರ್ಷಗಳಿಂದ ನಿಶ್ಚಲವಾಗಿದ್ದ ಅವಕಾಶಗಳು ಪುನಃ ಜಾಗೃತವಾಗುವುದು ಎಲ್ಲವೂ ಕೂಡ ಈ ಘಟನೆಗಳಿಗೂ 9 ಸಂಖ್ಯೆ ಟ್ರಿಗರ್ ಆಗಿ ಕೆಲಸ ಮಾಡುತ್ತೆ. ವಿಶೇಷವಾಗಿ ಕರ್ಕಾಟಕ ರಾಶಿಗೆ 9 ಸಂಖ್ಯೆಯ ಕಂಪನ ಶಕ್ತಿ ಬೇರೆಯ ರಾಶಿಗಳಿಂದ ಭಿನ್ನವಾಗಿ ಕೆಲಸ ಮಾಡುತ್ತೆ. ಏಕೆಂದರೆ ಚಂದ್ರನಿಂದ ನಿಯಂತ್ರಿಸಲ್ಪಡುವ ಈ ರಾಶಿ ಮಂಗಳನ ಸಂಖ್ಯೆ 9 ಜೊತೆ ಸೇರಿದಾಗ ಹಣದ ಒಂದು ಜಲಸ್ರೋತದಂತೆ ಬಲಾಢ್ಯಪ್ರದ ಪರಿಣಾಮ ತರುತ್ತೆ. ಕರ್ಕಾಟಕ ರಾಶಿಯವರು ತಮ್ಮ ಜೀವನದಲ್ಲಿ 9 ದಿನಾಂಕ, 9 ಗಂಟೆ ಅಥವಾ 9 ಸಂಖ್ಯೆಯೊಂದಿಗೆ ಸಂಬಂಧಿಸಿದ ಘಟನೆಗಳನ್ನು ಕೊಂಚ ಗಮನ ಇಟ್ಟು ನೋಡಿದರೆ ಅದರಲ್ಲಿ ಒಂದು ರಹಸ್ಯ, ಅದ್ಭುತ ಶಕ್ತಿ ಇದೆ ಎಂಬುದನ್ನು ತಕ್ಷಣ ಅರಿತಾರೆ. 9ರಂದು ಆರಂಭವಾದ ಕೆಲಸ ಸುಗಮವಾಗಿ ಅಂತ್ಯಗೊಳ್ಳುತ್ತೆ. 9 ದಿನದೊಳಗೆ ತಂಗಿದ್ದ ಹಣ ಬರುತ್ತೆ ಮತ್ತು 9 ರೂಪಾಯಿ 900 ಅಥವಾ 9000 ಮೂಲಕ ಶುಭ ಆರಂಭ ನೀಡುವುದು. ಇವು ಕೇವಲ ಆಯ ತಪ್ಪಿದ ಸಂಗತಿಗಳು ಮಾತ್ರ ಅಲ್ಲ. ಈ ಸಂಖ್ಯೆಯ ಶಕ್ತಿ ಕರ್ಕಾಟಕ ರಾಶಿಯವರ ಅಂತರಂಗದ ಚಂದ್ರಶಕ್ತಿಯನ್ನು ಉದ್ರೇಕಗೊಳಿಸಿ ಹಣದ ಅನುಕೂಲತೆ, ವ್ಯಾಪಾರದಲ್ಲಿ ಒಳ್ಳೆಯ ತಿರುಗಾಟ, ಕಷ್ಟದಲ್ಲಿದ್ದ ಹಣಕಾಸಿನ ಪರಿಸ್ಥಿತಿ ಬಲಪಡಿಸೋದು ಎಲ್ಲವೂ ಕೂಡ ಈ ಒಳ್ಳೆಯ ಪರಿಣಾಮಗಳನ್ನು ತ್ವರಿತಗೊಳಿಸುತ್ತೆ. 9 ಸಂಖ್ಯೆ ನಿಮ್ಮ ಜೀವನದಲ್ಲಿ ಮಂಗಳನ ರೀತಿಯ ಒಂದು ಏಕಾಏಕಿ ಘಟನೆಗಳನ್ನು ತರುತ್ತೆ. ಅದು ಅಚ್ಚರಿಯ ಗಿಫ್ಟ್ ಆಗಿಯೂ ಕೂಡ ಬರಬಹುದು ಅಥವಾ ಬಹಳ ದಿನಗಳಿಂದ ಕಾಯ್ತಾ ಇದ್ದ ಹಣದ ಬಾಕಿಯಾಗಿಯೂ ಬರಬಹುದು. ವಿಶೇಷವಾಗಿ ಕರ್ಕಾಟಕ ರಾಶಿಯವರು 9 ಸಂಖ್ಯೆಯ ಕಂಪನವನ್ನು ಸದಾ ಧನಾತ್ಮಕವಾಗಿ ಬಳಸಿದ್ದೆ, ಆದರೆ ದುಡ್ಡಿನ ಮಾರ್ಗಗಳಲ್ಲಿ ಅಡ್ಡಿಗಳು ಕಡಿಮೆಯಾಗುತ್ತೆ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ತ್ವರಿತವಾಗಿ ಫಲವನ್ನು ನೀಡುತ್ತೆ. ಬಹಳ ಸಮಯದಿಂದ ಯೋಚಿಸುತ್ತಿದ್ದ ವಹಿವಾಟಿಗೆ ಹಸಿರು ಸನ್ನೆ ಸಿಗುತ್ತೆ. ಮನುಷ್ಯರ ನಡುವೆ ಹಣದ ಒಂದು ಬಗ್ಗೆ ಒಂದು ಹರಟೆ ಕಡಿಮೆಯಾಗುತ್ತೆ. ಇದು ಕೇವಲ ಸಾಂಪ್ರದಾಯಿಕ ನಂಬಿಕೆಯಷ್ಟೇ ಅಲ್ಲ, ಅಂಕಶಾಸ್ತ್ರದ ಪ್ರಕಾರ 9 ಸಂಖ್ಯೆ ಕ್ರಿಯಾಶೀಲ ಶಕ್ತಿಯ ಸಂಕೇತ. ಕರ್ಕಾಟಕ ರಾಶಿಯವರು ಸಾಮಾನ್ಯವಾಗಿ ಭಾವನಾತ್ಮಕವಾಗಿರ್ತಾರೆ, ತೀರ್ಮಾನ ತೆಗೆದುಕೊಳ್ಳುವುದರಲ್ಲಿ ನಿಧಾನವಾಗಿರ್ತಾರೆ. ಆದರೆ 9 ಸಂಖ್ಯೆ ನಿಮ್ಮ ಮನಸ್ಸಿಗೆ ಧೈರ್ಯ, ಸ್ಪಷ್ಟತೆ ಮತ್ತು ದಿಟ್ಟತನ ನೀಡುತ್ತೆ. ಈ ಸಮಯದಲ್ಲಿ ನೀವು ಹಣದ ಬಗ್ಗೆ ಹೊಸ ಪ್ಲಾನ್ ಮಾಡಬಹುದು, ಹೊಸ ಆದಾಯದ ಮೂಲ ಹುಡುಕಬಹುದು, ವರ್ಷಗಳಿಂದ ನಿಮ್ಮನ್ನು ಕಾಡುತ್ತಿದ್ದ ಸಾಲ ಮುಕ್ತತೆಗೆ ದಾರಿಯನ್ನು ತೆರೆದುಕೊಳ್ಬಹುದು. ವಿಶೇಷವಾಗಿ 9 ದಿನ, 18 ದಿನ, 27 ದಿನ ಇವುಗಳು ನಿಮ್ಮ ಧನಾರ್ಜನೆಗೆ 3 ಚಿನ್ನದ ದಿನಗಳು. ಈ ದಿನಗಳಲ್ಲಿ ಕರ್ಕಾಟಕ ರಾಶಿಯವರು ಆರಂಭಿಸುವ ಯಾವ ಕಾರ್ಯವೂ ಕೂಡ ಹಣದ ಹಾದಿಯನ್ನು ಬಲಪಡಿಸುತ್ತೆ. ನೀವು ಎದುರು ನೋಡದ ವ್ಯಕ್ತಿಯಿಂದ ಹಣದ ಸಹಾಯ ಬರಬಹುದು, ಒಂದು ಹಳೆಯ ಕೆಲಸದಿಂದ ಬಾಕಿ ಹಣ ತಲುಪಬಹುದು, ಅಥವಾ ನಿಮ್ಮ ಕೈಯಲ್ಲಿ ಇದ್ದ ಕೆಲಸಕ್ಕೆ ದೊಡ್ಡ ಮೊತ್ತ ಅಮೌಂಟು ದೊರಕಬಹುದು. ಲಾಟ್ರಿ, ಷೇರು ಬಜೆಟ್, ಆಸ್ತಿ ಇವುಗಳೆಲ್ಲ ಸಹ 9 ಸಂಖ್ಯೆಯ ಪ್ರಭಾವ ಹೆಚ್ಚಾದಾಗ ನಿಮಗೆ ಲಾಭದ ಸೂಚನೆಗಳು ಸ್ಪಷ್ಟವಾಗುತ್ತೆ. ಆದರೆ ಇಲ್ಲಿ ಒಂದು ರಹಸ್ಯ ಎಚ್ಚರಿಕೆ ಇದೆ. 9 ಸಂಖ್ಯೆ ಮಂಗಳನ ಪ್ರಭಾವ ಹೊಂದಿರೋದ್ರಿಂದ ಕೋಪ, ಆವೇಶ, ತುರ್ತು ನಿರ್ಧಾರಗಳಲ್ಲಿ ಜಾಗ್ರತೆ ಇರಬೇಕು. ನೀವು ತಾಳ್ಮೆ ಕಳೆದುಕೊಂಡ್ರೆ ನಿಮಗೆ ಸಿಗಬೇಕಾದ ಲಾಭ ಮುಂದಕ್ಕೆ ಹೋಗಬಹುದು. ಈ ಕಾರಣಕ್ಕೆ 9 ಸಂಖ್ಯೆಯ ಶಕ್ತಿ ಬಂದಾಗ ಶಾಂತ ಮನಸ್ಸಿನಿಂದ ಪ್ಲಾನ್ ಮಾಡಿದರೆ ಮಾತ್ರ ಅದು ಗಟ್ಟಿಯಾದ ಫಲವನ್ನು ನೀಡುತ್ತೆ. ಅನೇಕ ಕರ್ಕಾಟಕ ರಾಶಿಯವರ ಜೀವನದಲ್ಲಿ ಒಂದು ಸಾಮಾನ್ಯ ಅನುಭವ, 9 ಸಂಖ್ಯೆ ಇದ್ದಾಗ ಕೆಲಸಗಳು ವೇಗವಾಗಿ ಬರುತ್ತೆ, ಆದರೆ ನೀವು ಮಾನಸಿಕವಾಗಿ ಸಿದ್ಧವಾಗಿರದಿದ್ದರೆ ಅವು ನಿಮ್ಮ ಕೈಯಿಂದ ಜಾರಿ ಬಿಡುತ್ತೆ. ಆದ್ರಿಂದ ಈ ಕಂಪನದ ಶಕ್ತಿ ಬಂದಾಗ ಹಣದ ಹರಿವು ಹೆಚ್ಚಾಗುತ್ತೆ ಎನ್ನುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಆದರೆ ಆ ಶಕ್ತಿಯನ್ನು ನಿಯಂತ್ರಿಸುವ ಜವಾಬ್ದಾರಿಯು ನಿಮ್ಮದೇ ಆಗಿರುತ್ತೆ. ಒಟ್ಟು ಹೇಳೋದಾದರೆ ಕರ್ಕಾಟಕ ರಾಶಿಯವರು 9 ಸಂಖ್ಯೆ ಬಂದಾಗ ಅದು ಕೇವಲ ಒಂದು ಸಂಖ್ಯೆ ಅಲ್ಲ, ಅದು ನಿಮ್ಮ ಜೀವನದಲ್ಲಿ ಹಣ, ಚಾನ್ಸ್, ಅವಕಾಶ, ಪರಿಹಾರ ಮತ್ತು ಆರ್ಥಿಕ ಸುಧಾರಣೆಯ ಬಾಗಿಲನ್ನು ತೆರೆಯುವ ಒಂದು ದಿವ್ಯ ಕಂಪನ ಶಕ್ತಿ. ಇದರ ಪ್ರಭಾವವನ್ನು ನೀವು ಅರಿತುಕೊಂಡ್ರೆ ಹಣದ ಬಾಗಿಲುಗಳು ಮುಚ್ಚಿರುವ ಅವಧಿಯಲ್ಲಿ ಸಹ ಈ ಸಂಖ್ಯೆಯ ಮೂಲಕ ನೀವು ಹೋಗಬಹುದು.
ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ ಎಂದು ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರೂ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ವಿಡಿಯೋಗೆ ಒಂದು ಲೈಕ್ ಕೊಡೋದ್ರಿಂದ ಎಲ್ಲ ಕರ್ಕಾಟಕ ರಾಶಿಯವರಿಗೂ ಈ ವಿಡಿಯೋ ರೀಚ್ ಆಗುತ್ತೆ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇ ಜನೋ ಸುಖಿನೋ ಭವಂತು.